ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಚಿಕನ್ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಡಿಫ್ರೆಂಟ್ ಆಗಿದೆ ಮತ್ತು ತುಂಬ ಟೇಸ್ಟಿಯಾಗಿಯೂ ಬರುತ್ತೆ, ಈಸಿಯಾಗೂ ಮಾಡ್ಕೋಬೋದು. ರುಚಿಲಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಗರಂ ಮಸಾಲ ಮಾಡೋ ಅಂಥದ್ದನ್ನು ಹೇಳ್ತಾ ಇದ್ದೀನಿ. 2 ಸ್ಪೂನು ಧನಿಯಾ ಬೀಜ ತೊಗೊಂಡಿದ್ದೀನಿ ನಾನು, ಮತ್ತು ಅರ್ಧ ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. ನೋಡಿ, ಚಕ್ಕೆ ಅಷ್ಟು ತೊಗೊಂಡಿದ್ದೀನಿ, ಮತ್ತು ಲವಂಗ, ಜಾಯಿಕಾಯಿ ಪುಡಿ ಸ್ವಲ್ಪ ಕುಟ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ, ಅದು 1/4 ಸ್ಪೂನಷ್ಟು. ಮೆಣಸು 1/4 ಸ್ಪೂನಷ್ಟು ಸಾಕು. ಅಜ್ವಾಯಿನ 1/4 ಸ್ಪೂನು. ಜಾವಿತ್ರಿ 1 ಪೀಸ್ ತೊಗೊಂಡಿದ್ದೀನಿ ಸಣ್ಣದು. ಕಪ್ಪು ಏಲಕ್ಕಿ 1, ಮತ್ತು ಮರಾಠಿ ಮೊಗ್ಗು ನೋಡಿ, ಅದು 1/4 ಸ್ಪೂನ್ ಹಾಕ್ಕೋಬೇಕಾಗಿತ್ತು, ನನ್ನ ಹತ್ರ ಸ್ವಲ್ಪ ಇದೆ, 1/4 ಸ್ಪೂನ್ ಹಾಕ್ಕೊಳ್ಳಿ ಅದು. ಮತ್ತು ಸೋಂಪು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಅನಾನಸ್ ಹೂವು 1 ತೊಗೊಂಡಿದ್ದೀನಿ, ಮತ್ತು ಹಸಿರು ಏಲಕ್ಕಿ 2 ತೊಗೊಂಡಿದ್ದೀನಿ. ಇದಿಷ್ಟನ್ನು ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ಇದಕ್ಕೆ 1-2 ಪಲಾವ್ ಎಲೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಮತ್ತು 4 ಬ್ಯಾಡಗಿ ಮೆಣಸಿನ್ಕಾಯಿ, ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೋಬೇಕು. ಇದಿಷ್ಟನ್ನು ಪುಡಿ ಮಾಡ್ಕೋಬೇಕು. ನೋಡಿ, ಪುಡಿ ಆಗಿದೆ, ಅದು ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೆಲ್ಲು ಅಷ್ಟೇ ಚೆನ್ನಾಗಿರುತ್ತೆ ಇದ್ರದ್ದು. ಕುಕ್ಕರ್ಗೀಗ ಎಣ್ಣೆ ಹಾಕ್ಕೋತಾ ಇದ್ದೀನಿ, ಮತ್ತು ಸ್ವಲ್ಪ ಇದಕ್ಕೆ ತುಪ್ಪನೂ ಹಾಕ್ಕೋತೀನಿ. ಒಂದು 3 ಈರುಳ್ಳಿನ ಹೆಚ್ಕೊಂಡಿದ್ದೀನಿ ನಾನು, 3 ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಸೀಳಿರೋ ಅಂಥದ್ದು ಹಸಿರು ಮೆಣಸಿನ್ಕಾಯಿ, ಇದೇ ಖಾರ ಇದಕ್ಕೆ ನೋಡಿ ಹಾಕ್ಕೊಳ್ಳಿ. ಮತ್ತು ನಾವು ಅಚ್ಕಾರದ ಪುಡಿ ಅದೇನು ಹಾಕಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಖಾರಕ್ಕೆ ತಕ್ಕಂತೆ ನೋಡಿ ಹಾಕ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು 3 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದನ್ನು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕು. ಈಗ ಚಿಕನ್ ಹಾಕ್ತಾಯಿದ್ದೀನಿ. ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಅದು ತೊಳೆದಿಟ್ಟಿದ್ದೆ, ಸೋರಕ್ಕಿಟ್ಟಿದ್ದೆ. ನೋಡಿ, ಅದು ನೀರಿನ ಅಂಶ ಇರಬಾರ್ದು ಚಿಕನ್ನಲ್ಲಿ. ನೋಡಿ, ಅದನ್ನೀಗ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ, ಜಾಸ್ತಿ ಏನು ಫ್ರೈ ಮಾಡಬಾರ್ದು, ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಗರಂ ಮಸಾಲ ಹಾಕ್ತೀನಿ. ಅದು 2 ಸ್ಪೂನ್ ಹಾಕ್ತಿದ್ದೀನಿ ಈಗ, ಟೇಬಲ್ ಸ್ಪೂನ್ ಅದು. ಇದಕ್ಕೆ ಒಂದು ಸ್ವಲ್ಪನೂ ನೀರು ಹಾಕಬಾರ್ದು, ಯಾಕಂದರೆ ಚಿಕನ್ನಲ್ಲೇ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಕ್ಯಾಪ್ ಹಾಕ್ಬಿಡ್ಬೇಕು. ನೀರು ಹಾಕೋ ಹಾಗೆ ಇಲ್ಲ. ಎರಡು ವಿಷಲ್ ಕೂಗಿಸ್ಕೊತೀನಿ ನಾನೀಗ. ನೋಡಿ, ಆಗಿದೆ, ಇದು ಆರಿದೆ, ತೆಗಿತಾ ಇದ್ದೀನಿ, ಕ್ಯಾಪ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಚಿಕನ್ನಲ್ಲಿ ನೀರು ಹೆಂಗೆ ಬಿಟ್ಕೊಂಡಿದೆ, ನಾವು ಸ್ವಲ್ಪನೂ ನೀರು ಹಾಕಿರಲಿಲ್ಲ. ಈಗ ಇದಕ್ಕೆ ನಾನು 2.5 ಪಾವು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ, ತೊಳೆದು ಹಾಕ್ತಾಯಿದ್ದೀನಿ. ಮತ್ತು ಅರ್ಧ ಲೀಟ್ರು ಮೊಸರು ಬೇಕು ಇದಕ್ಕೆ, ಅದೇ ಮೇಯ್ನು. ಆ ಮೊಸರಿಗೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು
ಒಂದು 4.25 ಪಾವು ಮೊಸರು ಸಮೇತ ನೀರು ಮಿಕ್ಸ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಯಾಕಂದರೆ ಒಂದು ಚಿಕನಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡಿತ್ತಲ್ವ ಅದಕ್ಕೆ. ಈಗ ಒಂದೆರಡು ದಪ್ಪದ ಆಲೂಗೆಡ್ಡೆ ಹೆಚ್ಚು ಹಾಕ್ತಾಯಿದ್ದೀನಿ. ಇದು ಮಸ್ಟು, ಇದು ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ, ಅದಕ್ಕೆ ಆಲೂಗೆಡ್ಡೆ ಹಾಕಲೇಬೇಕು. ಲೈಟಾಗಿ ತಿರುಗಿಸ್ತಾ ಇದ್ದೀನಿ ನಾನು, ಅಕ್ಕಿ ಒಡೆದೋಗುತ್ತೆ ಅಂತ. ಮತ್ತು ಗರಂ ಮಸಾಲ ಇನ್ನೂ 1 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ಬೇಕು ಅಂದರೆ ನೀವು ಇನ್ನೂ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೂ ನಡೆಯುತ್ತೆ. ಈಗ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಈಗ ಇದು ಕ್ಯಾಪ್ ಹಾಕಿಬಿಟ್ಟು 4 ವಿಷಲ್ಸ್ ಕೂಗಿಸ್ಕೋಬೇಕು. ಇದು ಆಗಿದೆ, ಕ್ಯಾಪ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕರೆಕ್ಟಾಗಿ ಬೆಂದಿದೆ. ಇದು ನಿಧಾನಕ್ಕೆ ತಿರುಗಿಸ್ಕೋಬೇಕು, ಸ್ವಲ್ಪ ಬಿಸಿ ಇದೆ. ಚಿಕನ್ನು ಮತ್ತು ಮಸಾಲ ಎಲ್ಲ ಕರೆಕ್ಟಾಗಿ ಬೆಂದಿದೆ. ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಬೌಲ್ಗೆ ಹಾಕಿದ್ದೀನಿ, ಈ ಥರ ಬಂದಿದೆ. ತುಂಬ ಟೇಸ್ಟಾಗಿ ಬರುತ್ತೆ. ಮತ್ತು ಅದೇನು ತುಂಬ ಪ್ರೊಸೀಜರೆಲ್ಲ ತುಂಬ ಲಾಂಗ್ ಇಲ್ಲ, ಬೇಗ ಬೇಗ ಮಾಡ್ಕೋಬೋದು. ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.